भारत माता की जय श्री राम, जय श्री राम, जय श्री राम। भारत माता की वंदे मातरम, मातरम। ಸುರಕ್ಷಿತವಾದ ಸುಂದರ ರಾಜ್ಯವ ಕಟ್ಟಿದವರಿವರೇ. ಇದು ಗೆಲುವಿನ ಪಕ್ಷ ಬಿಜೆಪಿ, ಅಭಿವೃದ್ಧಿಯ ಪಕ್ಷ ಬಿಜೆಪಿ, ಕನ್ನಡಿಗರ ಪಕ್ಷ ಬಿಜೆಪಿ, ಇದು ಯುವಕರ ಪಕ್ಷ ಬಿಜೆಪಿ, ಸಾಮಾನ್ಯರ ಪಕ್ಷ ಬಿಜೆಪಿ, ಹೊಸತನದ ಪಕ್ಷ ಬಿಜೆಪಿ, ವಿಕಾಸದ ಪಕ್ಷ ಬಿಜೆಪಿ, ನಮ್ಮೆಲ್ಲರ ಪಕ್ಷ ಬಿಜೆಪಿ. भारत माता की ಮತಾಂತರ ಮಾಡೋಣ ಬಿಜೆಪಿ ಬಿಟ್ಟೇ ಇಲ್ಲ. ಕುವೆಂಪು ಕನಕದಾಸರ ಬಸವಣ್ಣ ಕೆಂಪೇಗೌಡರ ದಾರಿಲೇ ನಡೀತವ್ರಲ್ಲ. ವಾಲ್ಮೀಕಿ ಕಾವ್ಯದ ಸಂದೇಶ ಇವರ ನೀತಿ, ನಾರಾಯಣ ಅಂಬೇಡ್ಕರ್ ಅವರ ಆದರ್ಶ ನಡೆಯಲ್ಲಿ. ಜಾತಿ ಭೇದನ ಮಾಡಿಲ್ಲ ಇವರು ಎಂದೆಂದೂ ಅಣ್ಣಂತೆ ನೋಡ್ತಾರೆ ಇವರು ಎಲ್ಲರನ್ನೂ. ಭುವನೇಶ್ವರಿಯ ಮಕ್ಕಳು ನಾಡ ರಕ್ಷಕರಿವರೇ. ನಮ್ಮ ನುಡಿಯೂ ಒಂದೇ ಬಿಜೆಪಿ, ಯಾವತ್ತೂ ಮುಂದೆ ಬಿಜೆಪಿ, ನಮ್ಮ ಮನಸ್ಸಲ್ಲೊಂದೇ ಬಿಜೆಪಿ, ಕಣಕಣದಲ್ಲೂ ಬಿಜೆಪಿ, ಈ ಮಣ್ಣಲ್ಲಿದೆ ಬಿಜೆಪಿ, ಉಸಿರಾಡೋ ಗಾಳಿ ಬಿಜೆಪಿ, ನಮ್ಮ ನೆತ್ತರು ಕೂಡ ಬಿಜೆಪಿ, ಮುಗಿಲೆತ್ತರ ನೋಡು ಬಿಜೆಪಿ. ರೈತರ ಕಷ್ಟಕ್ಕೆ 10,000 ವರ್ಷಕ್ಕೆ ಬಿಜೆಪಿ ನೀಡ್ತವ್ರಲ್ಲ. ಮನೆ ಮನೆಗೆ ನೀರು, ತಲೆ ಮೇಲೆ ಸೂರು ಬಿಜೆಪಿ ಕೊಡ್ತವ್ರಲ್ಲ. ಟ್ಯಾಕ್ಸಿ ಚಾಲಕರು, ಎಲ್ಲ ಕಾರ್ಮಿಕರು, ಬಂಜಾರ ಕೂಲಿಗಾರರು, ಮೀನುಗಾರರು, ಹಿಂದುಳಿದ ವರ್ಗದವರು, ಪರಿಶಿಷ್ಟರು, ಒಕ್ಕಾಲು ಮಾಡುವವರು, ಹಳ್ಳಿಗರು, ಎಲ್ಲರ ಹಿತಕ್ಕೆ ದುಡಿಯುವ ಪಕ್ಷ ಬಿಜೆಪಿ ಒಂದೇ ಗುರು. ಇದು ಗೆಲುವಿನ ಪಕ್ಷ ಬಿಜೆಪಿ, ಅಭಿವೃದ್ಧಿಯ ಪಕ್ಷ ಬಿಜೆಪಿ, ಕನ್ನಡಿಗರ ಪಕ್ಷ ಬಿಜೆಪಿ, ಇದು ಯುವಕರ ಪಕ್ಷ ಬಿಜೆಪಿ, ಸಾಮಾನ್ಯರ ಪಕ್ಷ ಬಿಜೆಪಿ, ಹೊಸತನದ ಪಕ್ಷ ಬಿಜೆಪಿ, ಮಹಿಳೆಯರ ಪಕ್ಷ ಬಿಜೆಪಿ, ನಮ್ಮೆಲ್ಲರ ಪಕ್ಷ ಬಿಜೆಪಿ. ನಾಡನ್ನ ಒಡೆಯೋಕೆ ಸಂಚಾಕಿ ವಂಚಾಕಿ ಪಿಎಫ್ಐ ನುಳಿಸೇ ಇಲ್ಲ. ಯಾರೇನೇ ಅಂದ್ರೂನು ಅಡ್ಡಾರೆ ಬಂದ್ರೂನು ಅನ್ಕೊಂಡಿದ್ ಮಾಡ್ತಾರಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ ಸ್ಪೀಡು ಮಾಡವ್ರೆ, ಮಹದಾಯಿ ನೀರು ತಾರೋರು ಬಿಜೆಪಿ ಅವ್ರೆ. ಸ್ಟಾರ್ಟಪ್ ಅಲ್ಲಿ ನಂಬರ್ 1 ವರ್ಲ್ಡಿಗ್ ನಾವೇನೆ, ಬಂಡವಾಳ ಹೂಡಿಕೆಯಲ್ಲೂ ಫಸ್ಟು ನಾವೇನೆ. ಎಲ್ಲರನ್ನೂ ಜೊತೆ ಜೊತೆಲಿ ಒಯ್ಯುವ ಭಾರತೀಯ ಜನತಾ ಪಾರ್ಟಿ. ನಮ್ಮ ನುಡಿಯೂ ಒಂದೇ ಬಿಜೆಪಿ, ಯಾವತ್ತೂ ಮುಂದೆ ಬಿಜೆಪಿ, ನಮ್ಮ ಮನಸ್ಸಲ್ಲೊಂದೇ ಬಿಜೆಪಿ, ಕಣಕಣದಲ್ಲೂ ಬಿಜೆಪಿ, ಈ ಮಣ್ಣಲ್ಲಿ ಇದೆ ಬಿಜೆಪಿ, ಉಸಿರಾಡೋ ಗಾಳಿ ಬಿಜೆಪಿ, ನಮ್ಮ ನೆತ್ತರು ಕೂಡ ಬಿಜೆಪಿ, ಮುಗಿಲೆತ್ತರ ನೋಡು ಬಿಜೆಪಿ. ಕಷ್ಟದಲ್ಲಿರೋ ಗೃಹಿಣಿಯರೆಲ್ಲ ಒಂಚೂರು ಹೆಲ್ಪ್ ಆಗಂತ ತಿಂಗಳ 1,000 ರೂಪಾಯಿ ಕೊಟ್ಟಿರ್ತೀವ್ರೇನೆ. ಬಡ ಜನರ ಬಿಜೆಪಿ ಮಹಾಭರವಸೆಯೇ ಬಿಜೆಪಿ, ಸುರಕ್ಷಿತವಾದ ಸುಂದರ ರಾಜ್ಯವ ಕಟ್ಟಿದವರಿವರೇ. ಹೆದ್ದಾರಿಯ ಕೊಟ್ಟ ಬಿಜೆಪಿ, ಶೌಚಾಲಯ ಕೊಟ್ಟ ಬಿಜೆಪಿ, ಎಲ್ಲ ವಿಮೆಯನ್ನು ಕೊಟ್ಟ ಬಿಜೆಪಿ, ಏರ್ಪೋರ್ಟ್ ಅನ್ನು ಕೊಟ್ಟ ಬಿಜೆಪಿ, ಮೀಸಲಾತಿ ಕೊಟ್ಟ ಬಿಜೆಪಿ, ಆಸ್ಪತ್ರೆ ಕೊಟ್ಟ ಬಿಜೆಪಿ, ವ್ಯಾಕ್ಸಿನ್ ಅನ್ನು ಕೊಟ್ಟ ಬಿಜೆಪಿ, ರಾಮ ಮಂದಿರ ಕೊಟ್ಟ ಬಿಜೆಪಿ. जय भारत जननी या तनु जाते, जय है कर्नाटಕ ಮಾತೆ. ಆಸೀನರಾಗಬೇಕು ಅಂತಕ್ಕಂಥ ವಿನಂತಿ. ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ನಮ್ಮ ನುಡಿಯೂ ಒಂದೇ ಬಿಜೆಪಿ, ಯಾವತ್ತೂ ಮುಂದೆ ಬಿಜೆಪಿ, ನಮ್ಮ ಮನಸ್ಸಲ್ಲೊಂದೇ ಬಿಜೆಪಿ, ಕಣಕಣದಲ್ಲೂ ಬಿಜೆಪಿ, ಈ ಮಣ್ಣಲ್ಲಿ ಇದೆ ಮ್ಯೂಸಿಕ್ ಮ್ಯೂಸಿಕ್ ಪ್ಲೀಸ್ ಪ್ಲೀಸ್, ಒಂದು ನಿಮಿಷ ಹಾಟ್ ನಿಲ್ಲಿಸಿ. ವೇದಿಕೆ ಮೇಲೆ ದಯಮಾಡಿ ಗಣ್ಯರು ಅವರವರ ಆಸನದಲ್ಲಿ
ಆಸನವನ್ನು ಅಲಂಕರಿಸಬೇಕು ಅಂತ ಹೇಳಿ ರಕ್ಷಣಾ ವ್ಯವಸ್ಥೆಯವರು ವಿನಂತಿ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವ್ಯಾರು ಇನ್ನು ಮುಂದೆ ಮೂಮೆಂಟ್ ಅನ್ನ ಮಾಡದೇನೆ ನಮ್ಮ ಆಸನದಲ್ಲಿ ಇರಬೇಕು ಅಂತ ಹೇಳಿ ವಿನಂತಿ. ಸಾರ್ವಜನಿಕರ ಜೊತೆಗೆ ನಮ್ಮದೊಂದು ಒಪ್ಪಂದ, ಪ್ರಧಾನಿಗಳು ವೇದಿಕೆಗೆ ಆಗಮನಿಸ್ತಾರೆ. ಆಗಮಿಸಬೇಕಿದ್ರೆ ಜಯಘೋಷಗಳು ಮುಗಿಲು ಮುಟ್ಟಬೇಕು. ಅವರು ಬಂದು ಅವರ ಆಸನದಲ್ಲಿ ಕೂರೋ ತನಕ ನಾವು ಎದ್ದು ನಿಂತು ಚಪ್ಪಾಳೆಯನ್ನು ತಟ್ಟಿ ಅವ್ರನ್ನ ಸ್ವಾಗತಿಸ್ಕೋಬಹುದಾ? ಸ್ವಾಗತಿಸಬಹುದು ಅಂತಂದ್ರೆ ಒಂದು ಸಾರಿ ಎಲ್ಲರೂ ಒಂದೇ ಕೈಲಿ ಚಪ್ಪಾಳೆ ಹೊಡೆದು ಸುಮ್ಮನೆ ಇರೋದಲ್ಲ, ಅವರು ಬಂದು ಅವರ ಆಸನದಲ್ಲಿ ಕೂರೋ ತನಕ ಶಿವಮೊಗ್ಗದ ಸ್ವಾಗತ, ಶಿವಮೊಗ್ಗದ ಅಭಿಮಾನ ನಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಅವರನ್ನ ಸ್ವಾಗತಿಸಬೇಕು. ಅವ್ರ ಆಸನದಲ್ಲಿ ಕೂರೋ ತನಕ, ವೇದಿಕೆ ಮೇಲಿಂದ ಬಂದು ಆಸನದಲ್ಲಿ ಕೂರೋ ತನಕ ನಾವು ಚಪ್ಪಾಳೆ ಮುಖಾಂತರ ಸ್ವಾಗತಿಸಬಹುದು. ಆಗ್ಬೋದಾ? ಆಗ್ಬಹುದು ಅನ್ನೋದಾದ್ರೆ ಕೊನೆಗಿದಾರಲ್ಲ ಅಲ್ಲಿಯ ತನಕ ಒಟ್ಟಿಗೆ ಭಾರತ್ ಮಾತಾ ಕೀ ಇದೇ ಸ್ಫೂರ್ತಿಯಲ್ಲಿ ಆ ಚಪ್ಪಾಳೆಗಳು ಬರಬೇಕು, ಘೋಷಣೆಗಳು ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ವೇದಿಕೆಯ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡಬೇಕು ಅಂತ ಹೇಳಿ ನಮ್ಮ ಹೆಮ್ಮೆಯ ನಾಯಕಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಭಾರತಿ ಶೆಟ್ಟರ್ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. बोलो भारत माता की, बोलो भारत माता की. ಈ ದಿನ ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪಿಸಿದ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟಿಸಿದ, ಸಿಎಎ ಜಾರಿಗೆ ತಂದು ನಿರಾಶ್ರಿತರಾದ ಹಿಂದೂ, ಸಿಖ್, ಜೈನ, ಬೌದ್ಧ, ಕ್ರೈಸ್ತರಿಗೆ ಪೌರತ್ವ ನೀಡಿದ ಅನಾಥ ರಕ್ಷಕ, ದುಷ್ಟ ದುರುಳ ಭಯೋತ್ಪಾದಕರ ಹೆಡೆಮುರಿ ಕಟ್ಟಿದ, ಜಗತ್ತು ಮೆಚ್ಚಿದ, ಭಾರತವನ್ನು ಜಗದ್ಗುರು ಮಾಡುತ್ತಿರುವ 140 ಕೋಟಿ ಭಾರತೀಯರ ಹೃದಯದ ಕಮಲದಲ್ಲಿ ಅರಳಿ ನಿಂತಿರುವ ವಿಪಕ್ಷಗಳ ದೇಶದ ರಾಜಕಾರಣಕ್ಕೆ ಪ್ರತಿಯಾಗಿ ಅಭಿವೃದ್ಧಿ ರಾಜಕಾರಣವನ್ನು ಕೊಟ್ಟಂತ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಯಾಗಿರತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಚಪ್ಪಾಳೆಯ ಮೂಲಕ ತಾವೆಲ್ಲರೂ ಮಾಡಬೇಕೆನ್ನುವ ವಿನಂತಿಯನ್ನು ಮಾಡುತ್ತಾ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಮ್ಮ ಪರಿವಾರ ಮೋದಿ ಪರಿವಾರ, ನಮ್ಮ ಪರಿವಾರ, ನಮ್ಮ ಪರಿವಾರ, ನಮ್ಮ ಪರಿವಾರ. ಈಗ ಎಲ್ಲರೂ ಎದ್ದು ನಿಂತು ಪ್ರಧಾನಿಗಳು ವೇದಿಕೆಗೆ ಬರುವಂತಹ ಸಂದರ್ಭದಲ್ಲಿ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತ ಮಾಡಬೇಕಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ ವಂದೇ. ನರೇಂದ್ರ ಮೋದಿ ಅವರಿಗೆ, ರಾಘವೇಂದ್ರ ಅವರಿಗೆ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ಶ್ರೀನಿವಾಸ್ ಪೂಜಾರಿ ಅವರಿಗೆ, ಬ್ರಿಜೇಶ್ ಚೌಟಾ ಅವರಿಗೆ, ಗಾಯತ್ರಿ ಸಿದ್ದೇಶ್ ಅವರಿಗೆ, ಡಾಕ್ಟರ್ ಮಂಜುನಾಥ್ ಅವರಿಗೆ ಬೋಲೋ ಭಾರತ್ ಮಾತಾ ಕಿ. ನಮ್ಮ ಪರಿವಾರ, ನಮ್ಮ ಪರಿವಾರ, ನಮ್ಮ ಪರಿವಾರ. फिर एक बार, फिर एक बार, फिर एक बार, फिर एक बार, फिर एक बार. बोलो भारत माता की, बोलो भारत माता की. ನಮ್ಮ ಪರಿವಾರ, ನಮ್ಮ ಪರಿವಾರ, ನಮ್ಮ ಪರಿವಾರ, ನಮ್ಮ ಪರಿವಾರ. फिर एक बार, फिर एक बार, फिर एक बार, फिर एक बार. ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಕಮಲದ ಗುರುತಿಗೆ, ಕಮಲದ ಗುರುತಿಗೆ, ಭಾರತೀಯ ಜನತಾ ಪಕ್ಷಕ್ಕೆ. ಮಧ್ಯದಲ್ಲಿ ಫ್ಯಾನ್ ಎಲ್ಲ ಆನ್ ಮಾಡಬೇಕು. ಅಬ್ ಕಿ ಬಾರ್ 400 ಪಾರ್,
अब की बार, अब की बार, अब की बार बोलो भारत माता की। आवाज दो, आवाज दो, आवाज दो। फिर एक बार, फिर एक बार, फिर एक बार बोलो भारत माता की, बोलो भारत माता की, बोलो भारत माता की, बोलो भारत माता की। फिर एक बार, फिर एक बार, फिर एक बार। ಬಂಧುಗಳೇ, ಬಂಧುಗಳೇ, ಒಬ್ಬ ಎಂಪಿ ಆಗಿ ಯಾವ ರೀತಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ನಮ್ಮೆಲ್ಲರಿಗೂ ತೋರಿಸಿಕೊಟ್ಟಂತ ನಮ್ಮೆಲ್ಲರ ಪ್ರೀತಿಯ ರಾಘಣ್ಣ, ಸನ್ಮಾನ್ಯ ರಾಘವೇಂದ್ರ ಅವರು ಈ ಸಭೆಯಲ್ಲಿ ಸ್ವಾಗತವನ್ನು ಮಾಡಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಭಾರತ್ ಮಾತಾ ಕಿ. ತುಂಬಾ ದಿನಗಳಿಂದ, ತುಂಬಾ ಕ್ಷಣಗಳಿಂದ ಕಾಯ್ತಿರುವಂತ ನಮ್ಮ ವಿಶ್ವಕಂಡ ಹೆಮ್ಮೆಯ ನಾಯಕರನ್ನ ತುಂಬಾ ಹತ್ತಿರದಿಂದ ನೋಡುವಂತ ಒಂದು ಸೌಭಾಗ್ಯ ನಮಗೆ. ಸ್ವಾತಂತ್ರ್ಯ ಬಂದು 76 ವರ್ಷಗಳಾದರೂ ಕೂಡ ಅನೇಕ ರಂಗಗಳಲ್ಲಿ ಇನ್ನೂ ಕೂಡ ಅಂಬೆಗಾಲನ್ನ ಹಾಕ್ತಿದ್ದಂಥ ಭಾರತವನ್ನ ಕೇವಲ ಒಂದೇ ದಶಕದ ಅಧಿಕಾರದ ಅವಧಿಯಲ್ಲಿ ನಭವತೋ ನ ಭವಿಷ್ಯತಿ ಎಂಬಂತೆ ದಾಪುಗಾಲು ಹಾಕುವಂತೆ ಹಣೆ ಬರಹವನ್ನ ಬದಲಾಯಿಸಿದಂಥ ಜಗದೇಕ ವೀರರಾದಂಥ ನಮ್ಮ ನರೇಂದ್ರ ಮೋದಿಜಿಯವರು, ಅದೇ ರೀತಿ ಕುವೆಂಪು ಅವರು ಹೇಳಿದ್ದು, ಏನಾದರೂ ಆಗು ಮೊದಲು ಮಾನವನಾಗು. ಆದರೆ ನಮ್ಮ ಮೋದಿಜಿಯವರು ವಿಶ್ವ ಮಾನವ ಆಗಿದ್ದಾರೆ ಅಂತೇಳಿ ತುಂಬಾ ಅಭಿಮಾನದಿಂದ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. Hailing from Shimoga, Jnanapita awardee, our national poet Kuvempu, message to the society was, be whoever you want to be, but be a Manava first in your life. But sir, I would like to say on behalf of whole gathering here that you are not just Manava, but turn out to be Vishwa Manava for our nation, sir. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ತತ್ವವನ್ನು ಅಳವಡಿಸಿಕೊಂಡು ಒಂದು ದಿನವೂ ಕೂಡ ವಿಶ್ರಾಂತಿ ಇಲ್ಲದೆ ಪರಿಶ್ರಮಿಸಿ ವರ್ಷದ 365 ದಿನಗಳನ್ನ ದೇಶದ ಹಿತಕ್ಕಾಗಿ ವಿನಿಯೋಗಿಸಿರುವಂಥ ರಾಜ ಋಷಿ ಮೋದಿಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮಸ್ಕಾರವನ್ನು ತಿಳಿಸ್ತಾ, ಭಾರತೀಯರು ಎಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದಾಸೀನ ಮಾಡುವಂತ ಕಾಲ ಒಂದಿತ್ತು. ಆದರೆ ಇವತ್ತು ಆತ್ಮವಿಶ್ವಾಸದಿಂದ ಭಾರತೀಯರು ತಲೆ ಎತ್ತುವಂತೆ ಮಾಡಿದಂಥ ವಿಶ್ವ ವಿಜೇತ ನಮ್ಮ ನರೇಂದ್ರ ಮೋದಿಜಿಯವರು ಅಂತೇಳಿ ಇವತ್ತು ಅಭಿಮಾನದಿಂದ ಹೇಳ್ತಾ, ನಮ್ಮ ರೈತ, ದೀನದಲಿತರು, ಬಡವರ್ಗದವರು, ಮಹಿಳೆಯರು, ಯುವಕರು ಮುಂತಾದವೆಲ್ಲ ನವ ನೂತನ ಕಾರ್ಯಕ್ರಮಗಳನ್ನು ಹಾಕೊಟ್ಟಂತ ನಮ್ಮ ಹೆಮ್ಮೆಯ ಭಾಗ್ಯ ವಿಧಾತ ಸನ್ಮಾನ್ಯ ಶ್ರೀಯುತ ರೆಸ್ಪೆಕ್ಟ್ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಶಿವಮೊಗ್ಗ ಮಧ್ಯ ಕರ್ನಾಟಕದ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ.
ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳಾ ಸಬಲೀಕರಣಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಇವತ್ತು ಎಲ್ಲರೂ ಕೂಡ ಅಭಿನಂದಿಸಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ ಹರಿಕಾರ, ರೈತರ ಕಣ್ಮಣಿ, ಭಾಗ್ಯಲಕ್ಷ್ಮಿಯ ಭಾಗ್ಯದಾತರಾಗಿರ್ತಕ್ಕಂಥ ಕೇಂದ್ರ ಸಂಸದೀಯ ಮಂಡಳಿಯ ಸದಸ್ಯರು ಆಗಿರತಕ್ಕಂಥ ನಮ್ಮೆಲ್ಲರ ಹೆಮ್ಮೆಯ ನಾಯಕರಾಗಿರುವಂತ ಸನ್ಮಾನ್ಯ ಯಡಿಯೂರಪ್ಪನವರು ತಮ್ಮನ್ನುದ್ದೇಶಿಸಿ ಮಾತಾಡಬೇಕಂತ ವಿನಂತಿಯನ್ನ ಮಾಡ್ತೀನಿ. बोलो भारत माता की जय ಶ್ರೀರಾಮ್ ಅಂತ ಹೇಳಿದ್ರೆ ಜೈ ಜೈ ಶ್ರೀರಾಮ್ ಅಂತ ಹೇಳಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರೂ ಕೈ ಎತ್ತಿ ಹೇಳಬೇಕು, ಜೈ ಶ್ರೀರಾಮ್. भारत के लोकप्रिय प्रधानमंत्री जी को आदर के साथ स्वागत करता हूं. ಭಾರತದ ಆಶಾ ಕಿರಣ, ಯುವಕರ ಕಣ್ಮಣಿ, ವಿಶ್ವ ನಾಯಕರಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರನ್ನು ನೋಡಲು, ಅವರ ಮಾತನ್ನು ಕೇಳಕ್ಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಾ. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯ ಮುಖಂಡರೇ, ಮಾಧ್ಯಮದ ಸ್ನೇಹಿತರೆ, ಸನ್ಮಾನ್ಯ ಮೋದಿಜಿಯವರು ಸರ್ವ ಜನಾಂಗದ ಶಾಂತಿಯ ತೋಟವಾದ ಕರ್ನಾಟಕದಲ್ಲಿ ಚುನಾವಣಾ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಇದು ಅವರಿಗೆ ನಮ್ಮ ಕರ್ನಾಟಕದ ಮತದಾರರ ಮೇಲೆ ಇರುವಂಥ ನಂಬಿಕೆಯನ್ನ ತೋರಿಸುತ್ತೆ. ಮೊನ್ನೆ ತಾನೇ ಕಲಬುರಗಿಗೆ ಬಂದು ಲಕ್ಷಾಂತರ ಜನ ಸೇರಿದಂತಹ ಸಭೆಯಲ್ಲಿ ಅವರು ಮಾತನಾಡಿ ಹೋಗಿದ್ರು. ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ಕೇವಲ ಚುನಾವಣೆಗೆ ಕೆಲಸ ಮಾಡುವಂಥ ಸರ್ಕಾರ ಅಲ್ಲ. ದಿನದ 24 ಗಂಟೆ, ವರ್ಷದ 365 ದಿನಗಳ ಕಾಲ ಗಡಿಯನ್ನು ಸುರಕ್ಷಿತವಾಗಿಡೋದಕ್ಕೆ ಅತ್ಯಾಧುನಿಕ ರಕ್ಷಣಾ ಸಾಮಗ್ರಿಗಳನ್ನು ಒದಗಿಸ್ತಾ ಇದೆ. ಅದೇ ರೀತಿ ಭಾರತದ ಬೆನ್ನೆಲುಬಾಗಿರುವ ರೈತ ಬಾಂಧವರಿಗೆ ಕಿಸಾನ್ ಸನ್ಮಾನ್ ಯೋಜನೆಯಡಿ ಪ್ರತಿ ವರ್ಷ 6,000 ರೂಪಾಯಿಗಳನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಿ ರೈತ ಮಿತ್ರರ ಮೊಗದಲ್ಲಿ ಮಂದಹಾಸವನ್ನು ಮಾಡಿಸುವಂತ ಕೆಲಸ ಮಾಡಿದ್ದಾರೆ. ಕೇಂದ್ರ ಸರ್ಕಾರ 6,000 ಕೊಟ್ಟರೆ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಸಹ 4,000 ಕೊಟ್ಟು 10,000 ಕೊಡ್ತಾ ಇದ್ದೋ. ಆದರೆ ಈ ಸರ್ಕಾರ, ರಾಜ್ಯ ಸರ್ಕಾರ ಕೊಡ್ತಿದ್ದ 4,000 ನಿಲ್ಲಿಸಿರುವುದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ಕಾಶ್ಮೀರದ ಸ್ವಾಯತ್ತತೆಗೆ ಕಂಟಕವಾಗಿದ್ದ ಆರ್ಟಿಕಲ್ 370 ರದ್ದುಗೊಳಿಸಿ ಅಖಂಡ ಭಾರತದ ಕನಸಿಗೆ ನೀರೆರೆದಿದ್ದಾರೆ. ಕೋಟ್ಯಾಂತರ ಹಿಂದೂಗಳ ಕನಸಾದ ಶ್ರೀರಾಮ ಮಂದಿರವನ್ನು ಯಾವುದೇ ಕೋಮು ಸಂಘರ್ಷಕ್ಕೆ ಆಸ್ಪದವಿಲ್ಲದಂತೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಬಳಿಕವೇ ನಿರ್ಮಾಣ ಮಾಡಿದ್ದಾರೆ. ಕರೋನಾ ಮಹಾಮಾರಿ ನಂತರ ವಿಶ್ವದ ಅನೇಕ ರಾಷ್ಟ್ರಗಳು ಆರ್ಥಿಕವಾಗಿ ಹಿನ್ನಡೆ ಅನುಭವಿಸಿದ್ದೇವೆ. ಆದರೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ದಿಟ್ಟ ಹಾಗೂ ದೂರದೃಷ್ಟಿಯ ಪರಿಣಾಮ ಇಂದು ಭಾರತ ವಿಶ್ವದ 5ನೇ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಮುನ್ನಡೀತಾ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ 3ನೇ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿದೆ. ಇಂತಹ ಶ್ರೇಷ್ಠ ನಾಯಕರು ಕಳೆದ 10 ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ದಿನ ವಿಶ್ರಾಂತಿಯನ್ನು ಪಡೆಯದೇನೆ ದೇಶದ ಹಿತಕ್ಕಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ನರೇಂದ್ರ ಮೋದಿಜಿಯವರು ಇವತ್ತು ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಕಳೆದ ಸಾರಿ ಬಂದಾಗ
ನರೇಂದ್ರ ಮೋದಿ ಅವರು ಶಿವಮೊಗ್ಗದ ವಿಮಾನ ನಿಲ್ದಾಣದ ಜೊತೆಗೆ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳನ್ನು ಉದ್ಘಾಟಿಸಿದರು. ಯೋಜನೆಗಳಿಂದಾಗಿ ಮಲೆನಾಡಿನಲ್ಲಿ ಆರ್ಥಿಕ ಚಟುವಟಿಕೆಗಳು ಗರಿಗೆದರಿವೆ ಎಂಬುದು ಸುಳ್ಳಲ್ಲ. ಈಗಾಗಲೇ ತಿಳಿಸಿರುವಂತೆ ಮಲೆನಾಡಿನ ಹೆಬ್ಬಾಗಲಾದಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳಲ್ಲಿ ಆಗಿರುವಂತಹ ಅಭಿವೃದ್ಧಿಯನ್ನ ತಾವೆಲ್ಲ ಕಣ್ಣಾರ ನೋಡಿದ್ದೀರಾ. ನನ್ನ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರ ಬಂದ ತಕ್ಷಣವೇ ಶಿವಮೊಗ್ಗದ ಜಿಲ್ಲೆಯ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಮುಕ್ತಿ ನೀಡಲಾಗಿದೆ. ಇದಕ್ಕೆ ನನಗೆ ಹೆಗಲು ಕೊಟ್ಟು ಇಲ್ಲಿನ ಎಲ್ಲ ಮುಖಂಡರುಗಳಿಗೆ ಆಭಾರಿಯಾಗಿದ್ದೇನೆ. ಹಾಗೂ ವಿಶೇಷವಾಗಿ ಸಂಸದರಾದಂಥ ಶ್ರೀ ಬಿ ರಾಘವೇಂದ್ರ ಅವರನ್ನ ಹಿಡಿದು ಪ್ರತಿಯೊಬ್ಬರು ಸಹ ನನಗೆ ಸಹಕಾರವನ್ನು ನೀಡಿದ್ದಾರೆ. ಬಂಧುಗಳೇ, ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ದೂರವಾಣಿ ಮೂಲಕ ಮಾತನಾಡಿದರು. ಯಡಿಯೂರಪ್ಪನವರೇ, ನಾನು ಸಹ ಶಿವಮೊಗ್ಗ ಬೇರೆ ಎಲ್ಲ ಕಡೆ ಬರ್ತೇನೆ, ಬಿಜೆಪಿ ಜೆಡಿಎಸ್ ಸೇರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಪ್ರಧಾನಿಯವರಿಗೆ ಅರ್ಪಿಸೋಣ. ಈ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ಮಾತನ್ನು ಕೇಳಕ್ಕೆ ತಾವೆಲ್ಲ ಕಾತುರತೆಯಿಂದ ಕುಂತಿದ್ದೀರಾ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಂದು ನಮ್ಮಲ್ಲಿಗೆ ಬಂದಿದ್ದಾರೆ. ಕರ್ನಾಟಕದ ಅಭಿವೃದ್ಧಿ ನಿಟ್ಟಿನಲ್ಲಿ ಮೋದಿಜಿಯವರು ಕೈಗೊಂಡ ಎಲ್ಲ ನಿರ್ಧಾರಗಳಿಗಾಗಿ ನಾವು ಪ್ರಧಾನಿಯವರಿಗೆ ಕೃತಜ್ಞತೆಯನ್ನ ನಾಡಿನ ಜನರ ಪರವಾಗಿ ಸಲ್ಲಿಸ್ತೇನೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಆಗಮಿಸಿದಾಗ ವೇದಿಕೆಯಿಂದಲೂ ಕನ್ನಡ ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ. ಇದು ನಮ್ಮ ಭಾಷೆಯ ಮೇಲೆ ಅವರಿರುವ ಪ್ರೀತಿ ವಿಶ್ವಾಸಕ್ಕೆ ಕಾರಣ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅವರು ತಮ್ಮ ಭಾಷಣಗಳನ್ನು ಆನ್ಲೈನ್ನಲ್ಲಿ ಕನ್ನಡದ ಭಾಷೆಗೆ ಭಾಷಾಂತರಿಸಲು ಪ್ರಾರಂಭಿಸಿದ್ದಾರೆ. ಇದರಿಂದ ಇವರು ನಮ್ಮೊಂದಿಗೆ ಹಿಂದಿ ಹರಿಯದ ನಮ್ಮ ರಾಜ್ಯದ ಎಲ್ಲ ಜನರೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಬಹುದು. ಇದಕ್ಕಾಗಿ ಎಕ್ಸ್ ಎಂಬ ಆನ್ಲೈನ್ ಜಾಲತಾಣದಲ್ಲಿ ನರೇಂದ್ರ ಮೋದಿ ನಮೋ ಇನ್ ಕನ್ನಡ ಹೆಸರಿನ ಎಕ್ಸ್ ಅಪ್ಲಿಕೇಶನ್ನಲ್ಲಿ ಖಾತೆಯೂ ಇದೆ. A1 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯವನ್ನು ಪಡೆಯಲಾಗ್ತಾ ಇದೆ. ನೀವು ಸಹ ನಮ್ಮ ಮೋದಿಜಿಯವರ ಭಾಷಣಗಳನ್ನು ಕನ್ನಡದಲ್ಲಿ ಕೇಳಿ ಅವರೊಂದಿಗೆ ಆನ್ಲೈನ್ನಲ್ಲಿ ಕನ್ನಡದಲ್ಲಿ ಸಂಪರ್ಕ ಸಾಧಿಸಬಹುದು. ಇದರ ಬಗ್ಗೆ ಸಾಧ್ಯವಾದಷ್ಟು ಹೆಚ್ಚಾಗಿ ಜನರಿಗೆ ತಿಳಿಸೋಣ. ಬಂಧುಗಳೇ, ಇವತ್ತು ಮೋದಿಜಿಯವರ ಮಾತನ್ನು ಕೇಳಕ್ಕೆ ತಾವು ಉತ್ಸುಕರಾಗಿದ್ದೀರಾ. ನಾನು ನಿಮ್ಮೆಲ್ಲರ ಪರವಾಗಿ ಮೋದಿಜಿಯವರಿಗೆ ಭರವಸೆಯನ್ನು ಕೊಡ್ತೇನೆ. ಕರ್ನಾಟಕ ರಾಜ್ಯದಿಂದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ. ಆ ಭರವಸೆಯನ್ನು ಅವರು ಕೊಡ್ತಾ ಮತ್ತೊಮ್ಮೆ ಇವತ್ತು ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದ ಮೇಲೆ ರಾಜ್ಯದ ಉದ್ದಗಲಿಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ವೇದಿಕೆ ಮೇಲಿರುವಂಥ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಇವತ್ತಿನಿಂದ ನಾವು ಮನೆ ಸೇರಿದೇನೆ ನಮ್ಮ ಕ್ಷೇತ್ರದಲ್ಲಿ ಓಡಾಡಿದ್ರೆ ಯಾವ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ಳದೆ ವಿದೇಶಕ್ಕೆ ಓಡಾಡ್ತಾ ಈ ಜಗತ್ತೇ ಮೆಚ್ಚೋ ರೀತಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೊನೆ ಪಕ್ಷ ಲೋಕಸಭಾ ಚುನಾವಣೆ ಆಗೋರಿಗೆ ನಾವ್ಯಾರು ಕಾರ್ಯಕರ್ತರು ಮನೆ ಸೇರಿದೇನೆ ಯಾರೇ ಅಭ್ಯರ್ಥಿ ಇರಲಿ ಅವರ ಗೆಲುವಿಗಾಗಿ ನಾವು ನೀವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿರುವಂಥ ನಮ್ಮೆಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲಿರುವಂಥ ಮುಖಂಡರಿಗೆ, ಪ್ರಧಾನಿಯವರಿಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ. ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ, ಧನ್ಯವಾದ. ಸ್ಟ್ಯಾಂಡ್ ಅಪ್, ಸ್ಟಾರ್ಟ್ಅಪ್, ಮುದ್ರಾ, ಅದೇ ರೀತಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಮುಖಾಂತರ ನಮ್ಮೆಲ್ಲರಿಗೂ ಕೂಡ
ಸ್ವಾವಲಂಬಿ ಹಾಗೂ ಸ್ವಾಭಿಮಾನದ ಬದುಕನ್ನ ಕಲ್ಪಿಸಿಕೊಟ್ಟಂತ ನಮ್ಮ ಬದುಕಿಗೆ ಗ್ಯಾರಂಟಿಯನ್ನು ಕೊಟ್ಟು ಚುಚ್ಚುಮದ್ದುಗಳ ಮುಖಾಂತರ ನಮ್ಮ ಜೀವಕ್ಕೆ ಗ್ಯಾರಂಟಿಯನ್ನು ಕೊಟ್ಟಂತ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಜಗತ್ ಪ್ರಸಿದ್ಧರಾಗಿರತಕ್ಕಂತ ಸನ್ಮಾನ್ಯ ನರೇಂದ್ರ ಮೋದಿಯವರು ತಮ್ಮನ್ನುದ್ದೇಶಿಸಿ ಮಾತಾಡಬೇಕಂತ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. भारत माता की, भारत माता की, भारत माता की. ಶಿವಮೊಗ್ಗದ ಜನತೆಗೆ ನನ್ನ ನಮಸ್ಕಾರಗಳು. मैं शक्ति स्वरूपा सिगंदरू चौड़ेश्वरी देवी के चरणों में श्रद्धापूर्वक प्रणाम करता हूं. हम सभी के लिए आपका ये प्यार, आशीर्वाद, जन समर्थन की ये लहर कर्नाटका के कोने कोने में बीजेपी को मिल रहा अपार जन समर्थन, ये ऊर्जा, ये दृश्य अपने आप में ऐसा लग रहा है कि पूरा मैदान ऊर्जा से भरा हुआ है. दूसरी तरफ भ्रष्टाचार और तुष्टीकरण में डूबे इंडी एलायंस की नींद उड़ गई होगी. और शिवमोगा तो खास तौर पर ये ऐसी भूमि है, जनसंघ के जमाने में जब हमें कोई जानता नहीं था, कोई हमारा म्युनिसिपैलिटी का मेंबर नहीं होता था, ऐसे समय येदियुरप्पा जी ने अपनी पूरी जवानी यहां खपा दी थी. ये उनकी तपोभूमि रही है. इस क्षेत्र की, कर्नाटका की हर सीट से मोदी का डेवलपमेंट एम्बेसडर को हमें चुन करके दिल्ली भेजना है. आपको कर्नाटका की 28 की 28 सीटें, ऑल 28 सीट बीजेपी एनडीए को देने के लिए मैं आज आपको प्रार्थना करने आया हूं. चार जून को 400 पार, 4 जून को 400 पार के मिशन में कर्नाटका की आप सभी मतदाताओं की बहुत बड़ी भूमिका है. और इसलिए आखिर करे 400 सीटें की बात क्यों कर रहे हैं हम? ये 400 सीटें क्यों? विकसित भारत के लिए 400 पार, विकसित भारत के लिए, विकसित भारत के लिए, विकसित कर्नाटका के लिए, विकसित कर्नाटका के लिए, गरीबी कम करने के लिए, गरीबी कम करने के लिए
आतंक पर प्रहार करने के लिए, भ्रष्टाचारियों पर कार्रवाई के लिए, किसानों की समृद्धि के लिए, युवाओं के नए अवसर देने के लिए ई बारी नानूरू मेरे ई बारी साथियों, पिछले 10 वर्षों में देश ने बीजेपी का काम देखा है। बीजेपी की सबसे बड़ी प्राथमिकताएं हैं विकास, गरीब कल्याण और सामर्थ्यवान भारत। वहीं दूसरी ओर कांग्रेस है। कांग्रेस के पास विकास का एजेंडा नहीं, इसलिए वो तरह तरह के हथकंडे आजमाती है। कांग्रेस का पहला हथकंडा है झूठ बोलो, बड़े बड़े झूठ बोलो, बार बार झूठ बोलो, जहां जाओ वहां झूठ बोलो, सुबह शाम झूठ बोलो। कांग्रेस का दूसरा हथकंडा है अपने झूठ को ढकने के लिए नए झूठ बोलो। कांग्रेस का तीसरा हथकंडा है जब पकड़े जाओ तो अपनी करतूतों का ठीकरा दूसरों के सर पर फोड़ दो। हर चुनाव से पहले कांग्रेस के लोग बड़े बड़े झूठे वादे करने में एक्सपर्ट हो गए हैं। यहां कर्नाटका में भी कांग्रेस ने यही किया और अब सरकार बनने के बाद कांग्रेस फिर झूठ पर झूठ, झूठ पर झूठ, झूठ पर झूठ बोले जा रही है। कभी वो केंद्र को जिम्मेदार बता रही है, कभी मोदी पर आरोप लगा रही है, तो कभी दूसरी पार्टियों पर अपनी नाकामी का ठीकरा फोड़ रही है। क्योंकि कांग्रेस की मंशा कभी लोगों की भलाई करने की नहीं होती। कांग्रेस का केवल एक ही इरादा होता है, लोगों को लूटना, अपनी जेब भरना। इसलिए कांग्रेस को जब से कर्नाटका में मौका मिला है तो इन्होंने कर्नाटका को अपना एटीएम बना दिया है। यहां इनकी लूट इतनी बढ़ गई है कि सरकार चलाने के लिए पैसे तक नहीं बचे और इस लूट में भागीदार बनने की होड़ मची हुई है। कोई यहां सीएम इन वेटिंग है, कोई यहां फ्यूचर सीएम एस्पिरेंट है, कोई यहां सुपर सीएम है, कोई यहां शैडो सीएम है और इतने सारे सीएम के बीच एक दिल्ली के कलेक्शन मिनिस्टर भी है। कांग्रेस की इस करतूत का नुकसान कर्नाटका के लोगों को उठाना पड़ रहा है। कुछ ही महीनों में कांग्रेस की सरकार ने कर्नाटका की साख को बहुत बड़ा धक्का लगा दिया है।
मैं कांग्रेस के प्रति कर्नाटका के लोगों का आक्रोश देख रहा हूं, उनका गुस्सा समझ रहा हूं। कांग्रेस सरकार के ऐसे रवैये के बीच बहुत जरूरी है कि कर्नाटका की लोकसभा की हर सीट पर बीजेपी एनडीए को विजय मिले। बीजेपी एनडीए के सांसद कर्नाटका के लोगों की सेवा के लिए काम करेंगे, यहां केंद्र की योजनाओं को अच्छी तरह से लागू करने में मदद करेंगे। साथियों, कल मुंबई में शिवाजी मैदान में इंडिया अलायंस की तरफ से एक खुला ऐलान किया गया है। वो लोग हिंदू धर्म में समाहित शक्ति को समाप्त करना चाहते हैं। हिंदू शक्ति को समाप्त करने का उन्होंने बीड़ा उठाया है। हिंदू समाज जिसे शक्ति मानता है, उस शक्ति के विनाश का उन्होंने ऐलान कर दिया है। अगर शक्ति के विनाश का उनका ऐलान है, तो शक्ति की उपासना का हमारा भी ऐलान है। मैं जब सार्वजनिक जीवन में आया, जब मैंने अपने समय का पल पल और शरीर का कण कण लोगों की सेवा के लिए समर्पित करने का संकल्प लिया, तो मुझे इसी शक्ति ने ऊर्जा दी। आज भी मैं शक्ति की उपासना करता हूं। देश के कोटि कोटि लोग हिंदू धर्म की शक्ति के उपासक हैं, और मैं तो हैरान हूं। कल शिवाजी पार्क में शक्ति के विनाश का ऐलान हो रहा है। जब मैंने सुना तो मैं सोच रहा था, बाला साहब आप ठाकरे जी, बाला साहब ठाकरे जी, उनकी आत्मा को कितना दुख पहुंचा होगा। शिवाजी पार्क में शक्ति का विनाश करने का ऐलान किया जाए, वो भी शिवाजी पार्क में, और उस भूमि पर जहां का बच्चा बच्चा जन्म से जय भवानी जय शिवाजी का मंत्र लेकर के बड़ा होता है। छत्रपति शिवाजी महाराज तुळजा भवानी से आशीर्वाद लेकर के हिंदवी स्वराज की स्थापना के लिए निकल पड़े थे। वे शक्ति के उपासक थे, और उसी शिवाजी पार्क में शक्ति के विनाश का ऐलान किया जाता है। और कौन लोग मंच पर बैठे थे, पता नहीं बाला साहब की आत्मा को क्या होता होगा। शक्ति का विनाश करने की सोच, साथियों, मेरे लिए देश की नारी भी इसी शक्ति का प्रतिबिंब है। इसलिए हमारी सरकार की योजनाओं में सबसे ज्यादा प्राथमिकता नारी शक्ति को दी जाती है। आजादी के बाद आज तक किसी सरकार ने नारी शक्ति पर इतना बल नहीं दिया जितना हमारी सरकार ने दिया है। और इसलिए ही जब चंद्रयान वहां पहुंचा जहां कोई नहीं पहुंचा था, तो हमने उस स्थान को शिव शक्ति पॉइंट का नाम दिया।
कई पॉलिटिकल जानकार कहते रहे हैं कि नारी शक्ति मोदी की साइलेंट वोटर है, लेकिन मेरे लिए देश की नारी शक्ति वोटर नहीं बल्कि मां शक्ति स्वरूपा है। नारी शक्ति का यही आशीर्वाद मेरा सबसे बड़ा सुरक्षा कवच है। हम तो हमेशा से कहते आ रहे हैं, या देवी सर्वभूतेषु शक्ति रूपेण संस्थिता नमस्तस्यै 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 नमो नमः। इसी भावना के साथ हम मां भारती की भी पूजा करते हैं। इसी भावना के साथ हम मां भारती की शक्ति उसे बढ़ाना चाहते हैं। हमारे राष्ट्रकवि कुवेंपु ने भी कर्नाटका की इस धरती के लिए क्या कहा था? कुवेंपु जी ने कहा था, मंत्र कणा, शक्ति कणा, ताई कणा, देवी कणा। उन्होंने कर्नाटका माता को भी शक्ति के रूप में देखा था। इंडी अलायंस के लोग अब इसी शक्ति को कुचलना चाहते हैं, तबाह करना चाहते हैं, समाप्त करना चाहते हैं। इन्हें मां भारती की बढ़ती हुई शक्ति से नफरत हो रही है। इन्हें भारतीय नारी का उत्थान अच्छा नहीं लग रहा है। इन्हें भारतीय नारी का सशक्तिकरण पसंद नहीं आ रहा। शक्ति पर वार का मतलब है देश की माताओं, बहनों, बेटियों पर वार। शक्ति पर वार का मतलब है नारी कल्याण की योजनाओं पर वार। शक्ति पर वार का मतलब है मां भारती की शक्ति पर वार। ये शक्ति ही है जिसके अवतरण से भारत की भूमि से आतंक और अत्याचार का अंत होता है। इंडी अलायंस ने, कांग्रेस ने इसी शक्ति को ललकारा है। कांग्रेस को इसका जवाब देश की हर महिला, हर बहन, हर बेटी देगी, शक्ति का हर उपासक देगा। 4 जून को इन्हें पता चल जाएगा कि शक्ति को ललकारने का मतलब क्या होता है। साथियों, कांग्रेस सत्ता हासिल करने के किसी भी हद तक जाने वाली पार्टी है, लेकिन अंग्रेज तो चले गए, लेकिन कांग्रेस ने अंग्रेजियत वाली मानसिकता नहीं छोड़ी। बांटो और राज करो, वो अपनी विरासत कांग्रेस को देख करके गए हैं। कांग्रेस ने पहले देश को बांटा, जाति में बांटा, समुदाय में बांटा, धर्म, क्षेत्र और भाषा के आधार पर लोगों को बांटा और सत्ता हासिल करने के लिए कांग्रेस ने देश का बंटवारा भी कर दिया। लेकिन फिर भी बांटने वाली इस मानसिकता वाली कांग्रेस को इतने से संतोष नहीं हो रहा है। अब कांग्रेस फिर से देश को बांटने वाले खतरनाक खेल भी खेलने लगी है। अभी अपने इस मंसूबे पर भी खुलकर बोलने लगे हैं। अभी हाल ही में कर्नाटका के कांग्रेस सांसद ने देश को एक बार और बांटने का बयान दिया है।
ऐसे सांसद को पार्टी से निकाल फेंकने के बजाय कांग्रेस पार्टी उसका बचाव कर रही है। कर्नाटका ऐसी राजनीति और ऐसे षड्यंत्रों को कभी सफल नहीं होने देगा। कर्नाटका की धरती का ऐसा अपमान करने वाली कांग्रेस को इस लोकसभा चुनाव में चुन चुन करके साफ कर देना चाहिए। करेंगे ना? करेंगे ना? जरा दोनों हाथ ऊपर करके बताइए, करेंगे ना? चुन चुन करके साफ करेंगे ना? 26 अप्रैल और 7 मई को आपको इसी संकल्प को लेकर निकलना है। 26 अप्रैल और 7 मई को आपको अपने वोट से कांग्रेस के विभाजनकारी मंसूबों को ध्वस्त करना है। साथियों, आजादी के बाद कांग्रेस ने जो व्यवस्था बनाई उसमें गरीब और गरीब होता गया, कंगाल होता गया और गरीब के अधिकार छीनते रहे। कांग्रेस ने हमेशा देश के गरीब को मूलभूत सुविधाओं को भी तरसा कर रखा। बीते 10 वर्षों में हमने इन हालातों को बदलने के लिए काम किया। पिछले 10 वर्षों में भारत के 25 करोड़ लोग गरीबी से बाहर हुए हैं। ये इसलिए संभव हुआ क्योंकि हमने गरीबों की समस्याओं पर फोकस किया। हमने उन्हें मुश्किलों से बाहर निकालने का रास्ता तैयार किया। मैं आपको कर्नाटका का उदाहरण देता हूं कि हमारे काम का स्केल कितना बड़ा है। परिवार में कोई मेडिकल इमरजेंसी आ जाए तो गरीब और गरीब हो जाता है। लेकिन हमने आयुष्मान भारत योजना के तहत अकेले कर्नाटका में 75 लाख से ज्यादा लोगों का मुफ्त इलाज कराया है। अकेले शिवमोगा में ही 5 लाख से ज्यादा आयुष्मान कार्ड धारक है। इसी तरह कर्नाटका में 40 लाख से ज्यादा गरीब महिलाओं को मुफ्त गैस कनेक्शन दिया गया है। पूरे कर्नाटका में लगभग 9 लाख परिवारों को पीएम आवास योजना के तहत पक्का मकान दिया है। साथियों, ये जो लाखों करोड़ों लोगों को हमारी योजनाओं का फायदा मिला है, उनमें से ज्यादातर एससी, एसटी और ओबीसी समुदाय के हैं। आज उन्हें सशक्त बनाकर हम सामाजिक न्याय की दिशा में आगे बढ़ रहे हैं। पिछली बार मैं यहां शिवमोगा एयरपोर्ट का उद्घाटन करने आया था। मुझे याद है कि यहां की हक्की पिक्की जनजातीय समुदाय के लोगों से मेरी लंबी चर्चा हुई। उन लोगों को ऑपरेशन कावेरी के द्वारा युद्ध संकट में घिरे सूडान से बाहर निकालना लाया गया था। मैं इस बात का उदाहरण है कि अब अपने सभी लोगों के लिए काम कर रहे हैं। ये मायने नहीं रखता कि वो कहां है। ये इस बात का भी प्रमाण है कि वंचित समुदाय की सेवा के प्रति बीजेपी लगातार समर्पित है। आजाद भारत के इतिहास में बीजेपी ही वो पार्टी है
जिसने एससी और एसटी दोनों समुदाय के लोगों को राष्ट्रपति बनाया है। इसलिए जब आप बीजेपी को वोट देंगे तो आपका वोट सामाजिक न्याय के लिए होगा। साथियों, आज पहली बार भारत इस मुकाम पर पहुंचा है कि दुनिया में लोग भारत के आधुनिक इंफ्रास्ट्रक्चर की चर्चा कर रहे हैं। भारत की पहचान अब हाई स्पीड वंदे भारत, नमो भारत ट्रेनों से होती है। भारत की पहचान अब मेट्रो और अंडर वाटर मेट्रो से हो रही है। भारत की पहचान अब हाई स्पीड इंटरनेट और 5G से होती है। भारत की पहचान अब गांव-गांव में यूपीआई टेक्नोलॉजी से होती है। भारत की पहचान अब ग्रीन कॉरिडोर और एक्सप्रेस वेज से होती है। बीजेपी की केंद्र सरकार कर्नाटका में भी इसी विकास अभियान को बढ़ावा दे रही है। यहां तुमकुरू और शिवमोगा के बीच नेशनल हाईवे बन रहा है। हमारी सरकार इसके निर्माण पर 6,000 करोड़ रुपए से ज्यादा खर्च कर रही है। इससे इस इलाके की पूरी तस्वीर बदल जाएगी। शिवमोगा और बेंगलुरु पहुंचने में लगने वाला समय 2 घंटे कम हो जाएगा। करीब 100 करोड़ रुपए की लागत से शिवमोगा के पास कोटेगंगूर को कोचिंग डिपो भी विकसित किया जा रहा है। शिवमोगा शहर में 2 रेलवे ब्रिज भी बनाए गए हैं, जिससे यहां के लोगों को बहुत सुविधा हो गई है। शिवमोगा, सागर जंबागरू और तलगुप्पा स्टेशनों को अमृत स्टेशन भी बनाया गया है। यहां की रेल सुविधाओं का कायाकल्प हो रहा है। साथियों, अगले 5 वर्षों में विकास के इस अभियान को और गति मिलने वाली है। अगले 5 वर्ष देश उन फैसलों का गवाह बनेगा जो पहले कभी नहीं हुए। अगले 5 वर्षों में ही भारत दुनिया की तीसरी अर्थव्यवस्था बनेगा। अगले 5 वर्षों में गरीब कल्याण की योजनाएं 100% लोगों तक पहुंचेगी। जैसे अब तक पक्का घर नहीं मिला, नल से जल नहीं मिला, आयुष्मान कार्ड नहीं मिला, सबके घर तक एनडीए सरकार पहुंचेगी। अगले 5 वर्षों में युवाओं के लिए अवसरों के नए द्वार खुलेंगे और ये रास्ता 26 अप्रैल और 7 मई को आपके वोट से पक्का होगा। 26 अप्रैल को उडुपी चिकमंगलूर सीट पर श्री कोटा श्रीनिवास, दक्षिण कन्नड़ा सीट पर कैप्टन ब्रिजेश चौटा और बेंगलुरु रूरल सीट पर डॉक्टर सीएन मंजुनाथ, इनके लिए बड़ी संख्या में वोट डालने हैं। इसके बाद 7 मई को शिवमोगा की सीट पर श्री बी.वाई. राघवेंद्र और दावणगेरे में श्रीमती गायत्री सिद्धेश्वर को भारी मतों से विजयी बनाना है। मुझे विश्वास है कि 4 जून को कर्नाटका की हर सीट पर विकास का कमल खिलेगा। लेकिन इसके लिए मैंने तो बहुत गारंटी दी, आपको मुझे गारंटी देनी होगी कि हर पोलिंग बूथ में कमल ही कमल खिलेगा। खिलेगा, खिलेगा, कमल खिलेगा, कमल खिलेगा। बहुत बहुत धन्यवाद। भारत माता की, भारत माता की, भारत माता की। धन्यवाद। ಕಾರ್ಯಕ್ರಮದ ಕೊನೆಯ ಹಂತವನ್ನು ನಾವು ತಲುಪಿದ್ದೇವೆ. ಈಗ ವಂದನಾರ್ಪಣೆಯನ್ನ
ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ DS ಅರುಣ್ ಅವರು ಮಾಡಬೇಕಂತ ಕೇಳ್ಕೊಳ್ತೇನೆ. ಭಾರತ್ ಮಾತಾ ಕಿ ಮತ್ತೊಮ್ಮೆ ಮತ್ತೊಮ್ಮೆ ಮೋದಿ ಮೋದಿ ಮೋದಿ. ಆತ್ಮೀಯ ಬಂಧುಗಳೇ, ಈ ಒಂದು ಅಭೂತಪೂರ್ವವಾದಂತಹ ಶಿವಮೊಗ್ಗದ ಈ ಒಂದು ಅಲ್ಲಮ ಪ್ರಭು ಮೈದಾನದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಅವರಿಗೆ ಉತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮೆಲ್ಲರ ನಾಯಕರು, ರೈತರ ಕಣ್ಮಣಿಗಳಾದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಯಡಿಯೂರಪ್ಪನವರಿಗೆ ನಿಮ್ಮೆಲ್ಲರ ಉತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಆದಂತಹ ಭಾರತೀಯ ಜನತಾ ಪಾರ್ಟಿಯ ಶಿಕಾರಿಪುರದ ಶಾಸಕರಾದಂತಹ ಶ್ರೀಯುತ BY ವಿಜೇಂದ್ರ ಅವರಿಗೂ ಕೂಡ ಉತ್ಪೂರ್ವಕ